ಅಲ್ಲ ನಿಜಕ್ಕೂ ಅವ್ರ ಹುಡುಗರು ಯಾರು ಕಷ್ಟ ಬೀಳ್ತಾರೆ ಆ ನೋವು ಅವರೇ ಗೊತ್ತಾಗುತ್ತೆ, ಅವ್ರ ಪೇರೆಂಟ್ಸಿಗೆ ಗೊತ್ತಾಗುತ್ತೆ. ನಾವು ಇಲ್ಲಿ ಕುತ್ಕೊಂಡು ಸುಮ್ಮನೆ ರಾಜಕೀಯವಾಗಿ ಒಂದು ಮೀಟಿಂಗ್ ಮಾಡಿ ಪ್ರೆಸ್ ಮೀಟ್ ಮಾಡೋದಕ್ಕೆಲ್ಲ. ಸೊ ನಮಗಿರ್ತಕ್ಕಂಥದ್ದು ಇಷ್ಟೇ, ಇದು ರೀತಿಯಾದಂಥ ಇಶ್ಯೂಗಳು ಬಂದಾಗ ಎಲ್ಲ ಸರ್ಕಾರ ಮುಂಜಾಗ್ರತೆ ವಹಿಸಬೇಕು. ಇಂಥದ್ದು ಬೈ ಮಿಸ್ಟೇಕ್ ಅಲ್ಲ, ಈವನ್ ಅಟ್ ದ ರಿಮೋಟ್ ಚಾನ್ಸಸ್ ಕೂಡ ಇಂಥದ್ದು ಆಗಬಾರ್ದು. ಯಾಕಂದ್ರೆ ಯಂಗರ್ ಜನರೇಷನ್ ಇರ್ತಕ್ಕಂಥದ್ದು ಜೀವನ ಇದು, ಅವ್ರು ಪ್ರಿಪೇರ್ ಆಗಿರ್ತಾರೆ. ಅದ್ರ ಜೊತೆ ಆದ್ಮೇಲೆ ಈ ಥರ ಆದಮೇಲೆ ಅವ್ರು ಎಷ್ಟು ನೆಗೆಟಿವ್ ಸಿಂಟಮ್ಸ್ ಬರ್ತವೆ, ಎಷ್ಟು ನೆಗೆಟಿವ್ ಥಾಟ್ ಬರ್ತಾವೆ ನಮಗೆ ಅರ್ಥ ಆಗಲ್ಲ. ಸೊ ಐ ರಿಯಲಿ ರೆಸ್ಪೆಕ್ಟ್ ಯರ್ ಪಾಯಿಂಟ್ ವಾಟ್ ಯು ಆಸ್ಕ್ಡ್. ಇಟ್ಸ್ ನೀಟ್, ಅಲ್ಲಿ ಕಂಟ್ರೋಲ್ ಅಲ್ಲಿದೆ ಅಲ್ಲ, ಏನು ನಮ್ಮ ಕೈಲಿ ಏನಾಗುತ್ತೆ. ನಾವು ಗಲಾಟೆ ಮಾಡ್ಬೋದು, ಈ ಥರ ಸಂಘರ್ಸ್ಬೋದು ಜನಕ್ಕೆ, ಅದಕ್ಕೆ ಜನರು ಸಂಘಟಿತರಾಗಬೇಕು, ಯುವಕರು ಸಂಘಟಿತರಾಗಬೇಕು. ಇದ್ರ ಬಗ್ಗೆ ಜಾಸ್ತಿ ಐ ರಿಕ್ವೆಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಅಟ್ಲೀಸ್ಟ್ ಫರ್ದರ್ ನಾವು ಇಂಥದ್ದು ಲೀಕ್ ಆಗಲಾರಂಗೆ ಫುಲ್ ಪ್ರೂಫ್ ಮೆಕ್ಯಾನಿಸಮ್ ಕಂಡುಹಿಡಬೇಕು. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇರ್ತಕ್ಕಂಥ ಬುದ್ಧಿವಂತರು ಭಾಳ ಅದೇ ಬಂದಿದ್ದು. ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಬುದ್ಧಿವಂತರು ಎಲ್ಲ ಕಾಲ್ ಮಾರ್ಕ್ಸ್ಗೆ ಎಲ್ಲ ಇನ್ವೆನ್ಷನ್ ಮಾಡಿರ್ತಕ್ಕಂಥ ಪರ್ಪಸ್ ಇರ್ತಕ್ಕಂಥ ಎಲ್ಲ ಬುದ್ಧಿವಂತರು ಇದೇ ಸರ್ಕಾರದಲ್ಲಿರೋದು. ಸೊ ಅದಕ್ಕಾಗಿ ಬಹಳ ಬುದ್ಧಿವಂತರು ಇದ್ರೆ ಈ ಸರ್ಕಾರದಲ್ಲಿ ದಯಮಾಡಿ ಏನನ್ನ ಮಾರ್ಗಗಳನ್ನ ಕಂಡಿಡಿ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನಮ್ಮ ಅಭಿಪ್ರಾಯ ಆ ಥರ ತುಂಬ್ಕೊಂಡು ಹೋಗಿದ್ದಕ್ಕೆ ನಾನು ಅದಕ್ಕೆ ಒಪ್ಪಲ್ಲ. ಆದ್ರೆ ಬಹಳಷ್ಟು ಸಲ ಸ್ಟ್ರೈಕಿಗೆ ಅವಕಾಶ ಕೊಟ್ಟಿದ್ದೀವಿ, ನಾನು ಕೂಡ ಇಲ್ಲೇ ಸ್ಟ್ರೈಕಲ್ಲಿ ಇದ್ದೀನಿ. ಆಮೇಲೆ ಗೌರ್ಮೆಂಟ್ ಈಸ್ ಇನ್ ಟಾಕಿಂಗ್ ಟರ್ಮ್ಸ್ ವಿತ್ ದಮ್. ಕಾಂತಕುಮಾರ್ ಈಸ್ ಗುಡ್ ಫ್ರೆಂಡ್ ಆಫ್ ಮೈನ್, ಈಸ್ ಎನ್ ಯಂಗ್ಸ್ಟರ್. ನಾವು ನಮ್ಮ ಡಿಫಿಕಲ್ಟಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಈವನ್ ಇನ್ಸ್ಪೈಟ್ ಆಫ್ ಡಿಫಿಕಲ್ಟಿ CMA ಸ್ವತಃ ಒಂದು 3-4 ಸಲ ಮೀಟ್ ಆಗಿದ್ದಾರೆ, ನಾವು ಮೀಟ್ ಆಗಿದ್ದೀವಿ. ಸೊ ಭಾಳಷ್ಟು ಸರಿ ನಾವು ಅಶೂರ್ ಕೂಡ ಮಾಡಿದ್ದೀವಿ. ಅಶೂರ್ ಮಾಡಿದ್ರು ಕೂಡ ಅಗ್ಲಗ್ಲ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮ ವಾದ ಇಸ್ಬಿಟ್ರೆ, ಅವ್ರು 10 ಸಲ ಮಾಡಿದ್ರು ಕೂಡ ನನ್ನ ಸಹಮತ ಇದೆ. ಇಫ್ ದೇ ಆರ್ ಡೂಯಿಂಗ್ ಸ್ಟ್ರೈಕ್ ಐ ಆಮ್ ನಾಟ್ ಅಗೇನ್ಸ್ಟ್. ನನ್ನ ವಿರುದ್ಧ ಮಾಡಲಿ, ನಮ್ಮ ಸರ್ಕಾರ ವಿರುದ್ಧ ಮಾಡಿದ್ರು ಕೂಡ ಐ ಆಮ್ ವೆರಿ ಹ್ಯಾಪಿ ಫಾರ್ ಇಟ್. ಅನ್ಸಿರ್ಬೋದು, ಅದಕ್ಕೇನಿತ್ತು ರಾಜಕಾರಣ ಇದು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ರಿಪ್ಲೈಗಳನ್ನ ಅಥವಾ ನಾವು ಭಾಳ ಸಲ ಅವ್ರ ಜೊತೆ ಮೀಟಿಂಗ್ ಮಾಡಿದ್ರು ಕೂಡ ದೇ ಮೇ ನಾಟ್ ಲೈಕ್ ಇಟ್. ಇಟ್ ಡಸಂಟ್ ಮೀನ್ ದಟ್ ದೇ ಶುಡ್ ನಾಟ್ ಸ್ಟ್ರೈಕ್. ಒಳ್ಳೆ ರೀತಿಯಾದಂಥ ಸ್ಟ್ರೈಕ್ ಮಾಡಿದ್ರೆ ವಿ ಆರ್ ವೆರಿ ಹ್ಯಾಪಿ ಫಾರ್ ಇಟ್. ಐ ಆಮ್ ಅಟ್ ಮೋಸ್ಟ್ ಐ ಆಮ್ ಇನ್ ಲೈನ್ ವಿತ್ ವಾಟ್ ದೇ ಆರ್ ಟ್ರೈಂಗ್ ಟು ಡೂ. ಬಟ್ ಇದಕ್ಕಷ್ಟೇ ಸೀಮಿತ ಆಗಬಾರ್ದು. ಈಗ ಈ ಇಶ್ಯೂಗಳ ಬಗ್ಗೆ ಕೂಡ ಮಾಡಬೇಕು, ಅವೇರ್ನೆಸ್ ಎಲ್ಲದಕ್ಕೂ ಆಗ್ಬೇಕಂತಕ್ಕಂಥದ್ದು. ಅವೇರ್ನೆಸ್ ಬರೇ ರಾಜ್ಯ ಸರ್ಕಾರಕ್ಕಷ್ಟೇ ಅಲ್ಲ. ನಾನು ಅವ್ರಿಗೆ ಹೇಳಿದೆ, ಕೇಂದ್ರ ಸರ್ಕಾರ ಜೊತೆ ನೀವು ಮಾಡ್ರಿ. ಇಟ್ಸ್ ನಥಿಂಗ್ ಟು ಡು ಪೊಲಿಟಿಕ್ಸ್. ಐ ಆಮ್ ನಾಟ್ ಟಾಕಿಂಗ್ ಬಟ್ ಪೊಲಿಟಿಕ್ಸ್. ಅವೇರ್ನೆಸ್ ಹೆಂಗೆ ಬರ್ಬೇಕು ಮತ್ತೆ? ಈಗ NET ನಮ್ಮ ನೀಟ್ನಲ್ಲಿ ನಮ್ಮ ಕರ್ನಾಟಕ ಮಕ್ಕಳಿಗೆ ಅನುಕೂಲ ಆಗೋದಿಲ್ಲ, ಮತ್ತು ಅವರು ಮಾಡ್ಬೇಕಲ್ವಾ? ಹೋರಾಟ ಎಲ್ಲದಕ್ಕೆ ಇರಬೇಕು, ಬರೀ ಒಂದಕ್ಕೆ ಇರಬೇಕಾ? ಆ ವಿಷಯದಲ್ಲಿ ನಾವು ಮಾತಾಡ್ತೇವೆ. ಸರ್, ಈ 89 ಲೀಕ್ಸ್ ಹೇಳಿದ್ರಲ್ಲ, ಓನ್ಲಿ ರಿಲೇಟೆಡ್ ಟು ಎಜುಕೇಶನಲ್ ಎಕ್ಸಾಮ್ಸ್ ಅಥವಾ ನೇಮಕಾತಿಗೆ ಸಂಬಂಧಪಟ್ಟಿದ್ದು? ಓವರ್ ಆಲ್ 89 ಲೀಕ್ಸ್, ವಾಟ್ ಎವರ್ ವಿ ಕುಡ್ ಗ್ಯಾದರ್ ದ ಇನ್ಫಾರ್ಮೇಷನ್ಸ್ ಅಪಾರ್ಟ್ ಫ್ರಮ್ ಇವನ್ ಸ್ಟೇಟ್ಸ್ ಆಲ್ಸೋ.